ಹಾಯ್ ಸ್ನೇಹಿತರೆ, ನಮಸ್ಕಾರ. ಆಸ್ಟ್ರೇಲಿಯಾ ವಿರುದ್ಧದ 2ನೇ ಟೆಸ್ಟ್ ಅನ್ನು ನಾವು ಸೋತಿದ್ದೀವಿ, ಅದು ಕೂಡ 10 ವಿಕೆಟ್ಗಳ ಸೋಲು. ಸೊ ಈ ಮ್ಯಾಚಲ್ಲಿ ಏನು ಮಿಸ್ ಆಯಿತು ಇದ್ರ ಬಗ್ಗೆ ರೋಹಿತ್ ಶರ್ಮಾ ಒಂದು ಪ್ರೆಸ್ ಮೀಟ್ ಮಾಡಿ ಮಾತನಾಡಿದ್ರು. ಒಂದು 21 ನಿಮಿಷದ ಪ್ರೆಸ್ ಮೀಟ್ ಅದು. ಬಟ್ ಸ್ವಿಫ್ಟ್ ಆಗಿ ನಿಮ್ಗೊಂದು ಕ್ರಿಸ್ಪ್ ಆಗಿ 3ರಿಂದ 4 ನಿಮಿಷದಲ್ಲಿ ಎಲ್ಲವನ್ನು ಕೂಡ ವಿವರಿಸ್ತೀವಿ. ಏನು ಹೇಳಿದ್ರು ರೋಹಿತ್ ಶರ್ಮಾ ಅಂತ, ಏನು ರೀಸನ್ ಆಯಿತು ಸೋಲೋದಕ್ಕೆ, ಏನು ಕಾರಣ. ಸೊ ಮೊದಲೇದಾಗಿ ಕ್ವಶನ್ ಕೇಳಾಯಿತು. ಆಸ್ಟ್ರೇಲಿಯಾ ಬಂದಾಗ ಈ 2ನೇ ಟೆಸ್ಟ್ ಪಿಂಕ್ ಬಾಲ್ ಟೆಸ್ಟ್ ಇತ್ತು. ಸೊ ನೀವು ರೆಡಿ ಆಗಿರಲಿಲ್ವಾ ಈ ಚಾಲೆಂಜ್ಗೆ? ಪಿಂಕ್ ಬಾಲ್ ಆಡೋದಕ್ಕೆ ನೀವು ಮೆಂಟಲಿ ಪ್ರಿಪೇರ್ ಆಗಿದ್ರ ಅಥವಾ ಫಿಸಿಕಲಿ ರೆಡಿ ಆಗಿದ್ರ ಅಂತ. ಅವಾಗ ರೋಹಿತ್ ಹೇಳ್ತಾರೆ, ಹೌದು, ಆಸ್ಟ್ರೇಲಿಯಾಗೆ ಬಂದಾಗ ಸಹಜವಾಗಿ ನಾವು ಪಿಂಕ್ ಬಾಲ್ ಟೆಸ್ಟ್ ಆಡಲೇಬೇಕು. 5ರಲ್ಲಿ 1 ಟೆಸ್ಟ್ ಪಿಂಕ್ ಬಾಲ್ ಇರುತ್ತೆ. ನಾವು ಕೂಡ ಒಂದಷ್ಟು ಪ್ರಿಪ್ರೇಷನ್ಗಳನ್ನ ಮಾಡ್ಕೊಂಡ್ವಿ, ನೆಟ್ ಪ್ರಾಕ್ಟೀಸ್ ಕೂಡ ಮಾಡಿದ್ವಿ, ಒಂದು ಪ್ರಾಕ್ಟೀಸ್ ಮ್ಯಾಚ್ ಕೂಡ ಆಡಿದ್ವಿ. ಬಟ್ ನಿರೀಕ್ಷಿತ ಮಟ್ಟದಲ್ಲಿ ನಮಗೆ ಸಕ್ಸಸ್ ಕಾಣಲಿಲ್ಲ. ಬಟ್ ಇಟ್ಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಗೇಮ್, ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ಇನ್ನು ಹಾಗೆ ನಿತೀಶ್ ರೆಡ್ಡಿ ಬಿಟ್ಟರೆ ಯಾರೂ ಕೂಡ ಸೆಟ್ ಆಗಿಲ್ಲ. ಒಂದು ನಿತ್ತಾಡುವಂಥ ಪ್ರಯತ್ನ 2ನೇ ಟೆಸ್ಟಲ್ಲಿ ಕಾಣಿಸ್ಲಿಲ್ಲ. ಯಾಕೆ ಅಂತ ಹೇಳಿದಾಗ ಹ್ಯಾಪನ್ಸ್, ಎಲ್ರಿಗೂ ಕೂಡ ಹೊಸ ಒಂದಿದು ಅನುಭವ ಇದೆ. ಜೈಸ್ವಾಲ್ ಫಸ್ಟ್ ಟೈಮ್ ಆಡ್ತಿದ್ದಾರೆ. ಸೊ ಹಾಗೆ ರಾಣಾ ಫಸ್ಟ್ ಟೈಮ್ ಆಡ್ತಿರೋದು. ಸೊ ಅವರೆಲ್ಲರಿಗೂ ಕೂಡ ಹೋಗ್ತಾ ಸೆಟ್ ಆಗ್ತಾ ಹೋಗುತ್ತೆ ಅಂತ ರೋಹಿತ್ ಶರ್ಮಾ ಹೇಳಿದರು. ಇನ್ನು ಸಿರಾಜ್ ಮತ್ತು ಹೆಡ್ ಮಧ್ಯೆ ಏನಾಯಿತು ಇದ್ರ ಬಗ್ಗೆ ಪ್ರಶ್ನೆ ಕೇಳಲಾಯಿತು. ಆಗ ರೋಹಿತ್ ಹೇಳಿದ್ದು, ನಾನು ಫಸ್ಟ್ ಸ್ಲಿಪ್ಪಲ್ಲಿದ್ದೆ, ಬಟ್ ಆ್ಯಕ್ಚುಲಿ ಎಕ್ಸಾಕ್ಟ್ಲಿ ಏನಾಯಿತು ಅಂತ ನಂಗೆ ಗೊತ್ತಿಲ್ಲ. ಬಟ್ ನಾನು ಅವ್ರು ಏನೇನು ಮಾತಾಡಿರಂತ ಗೊತ್ತಾಗಲ್ಲ. ಬಟ್ ಆಸ್ಟ್ರೇಲಿಯಾ ಇಂಡಿಯಾ ಮ್ಯಾಚ್ ಅಂತಂದಾಗ ಸಹಜವಾಗಿ ಒಂದಷ್ಟು ಹೀಟೆಡ್ ಎಕ್ಸ್ಚೇಂಜ್ ಆಗುತ್ತೆ, ಒಂದೆರಡು ಮಾತುಗಳು ಬರೋದ್ರಲ್ಲಿ ಏನು ತಪ್ಪಿಲ್ಲ. ಬಟ್ ನನ್ನ ಗಮನ ಮ್ಯಾಚ್ ಮೇಲಿತ್ತು, ಕಂಪ್ಲೀಟಾಗಿ ಹೇಗೆ ನಾವು ಮ್ಯಾಚನ್ನ ಹ್ಯಾಂಡಲ್ ಮಾಡಬೇಕು ಅಂತ. ಇಂಥ ಘಟನೆಗಳ ಬಗ್ಗೆ ತುಂಬ ನಾನು ಗಮನ ಹರಿಸೋಕೆ ಹೋಗಲ್ಲ ಅಂತ ಹೇಳಿದ್ರು. ಬಟ್ ಅಟ್ ದ ಸೇಮ್ ಟೈಮ್ ರೋಹಿತ್, ಸಿರಾಜ್ಗೆ ನಾನು ಸಪೋರ್ಟ್ ಮಾಡ್ತೀನಿ, ಬಟ್ ಒಂದು ತಿನ್ ಲೈನ್ ಅಂತಿರುತ್ತೆ, ಅಗ್ರೆಷನ್ ಮತ್ತು ತುಂಬ ಓವರ್ ಆಗಿ ರಿಯಾಕ್ಟ್ ಮಾಡೋದಕ್ಕೆ. ಬಟ್ ನನಗೆ ನೋಡಿದ ಹಾಗೆ ಸಿರಾಜ್ ಅವ್ರ ರಿಯಾಕ್ಷನ್ ಬೌಂಡ್ರಿ ಒಳಗಿತ್ತು, ಅಂದರೆ ಒಂದು ಪರಿಮಿತಿಯ ಒಳಗಿತ್ತು, ಒಂದು ಮಿತಿ ಒಳಗಿತ್ತು ಅಂತ ನನಗನ್ಸುತ್ತೆ ಅಂತ ಹೇಳಿದ್ರು. ಇನ್ನು ಪ್ರಾಕ್ಟೀಸ್ ಟೈಮಲ್ಲಿ ಯಾಕೆ ಕ್ರೌಡ್ ಬೇಡ ಅಂತ ಹೇಳಿದ್ರಿ, ಏನಾಯಿತು ಅಂತ. ಸೊ ಅದರ ಬಗ್ಗೆ ರೋಹಿತ್ ಮಾತಾಡ್ತಾ, ನೋಡಿ, ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಪ್ರೈವಸಿ ಬೇಕಾಗುತ್ತೆ. ನಾವು ಮಾಡುವಂಥ ಒಂದಷ್ಟು ಪ್ಲ್ಯಾನಿಂಗ್ಗಳು ಹೊರಗಡೆ ಗೊತ್ತಾಗಬಾರ್ದು. ಸೊ ಆ ಕಾರಣಕ್ಕೆ, ಜೊತೆಗೆ ಒಂದಷ್ಟು ಕಮೆಂಟ್ಗಳು ಪಾಸ್ ಆಗ್ತಾ ಇದೆ, ನಮ್ಮ ಕಾನ್ಸಂಟ್ರೇಷನ್ನ ಡೈವರ್ಟ್ ಮಾಡುತ್ತೆ. ಒಂದು ಆಸ್ಟ್ರೇಲಿಯಾದಂಥ ಒಂದು ಸೀರೀಸ್ ಅಂತಂದಾಗ ತುಂಬ ಕಾನ್ಸಂಟ್ರೇಷನ್ ಬೇಕಾಗುತ್ತೆ. ಸೊ ಆ ಕಾರಣಕ್ಕೆ ಕ್ರೌಡ್ ಬರ್ತಾ ಇಲ್ಲ ಅಂತ, ಅದು ಬರೋದು ಬೇಡ ಅಂತ ಹೇಳಿದ್ವಿ ಅಂತ. ಇನ್ನು ಬುಮ್ರಾ ಬಗ್ಗೆ ಕೇಳಿದಾಗ, ಬುಮ್ರಾ ಒಬ್ಬರಿಗೆ ಜವಾಬ್ದಾರಿ ಅಂತ ಇಲ್ಲ, ಎಲ್ಲ ಬೌಲರ್ಸ್ ಕೂಡ ಜವಾಬ್ದಾರಿ ಅಂತ ತಗೊಳ್ತಾರೆ. ಬಟ್ ನಾವು ಅವ್ರ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಹಾಗಾಗಿ ಕೇಳ್ತಿರ್ತೀವಿ, ಓಕೆನಾ, ಬೌಲ್ ಮಾಡ್ಬೋದಾ, ಇನ್ನು 5 ಓವರ್ ಮಾಡ್ಬೋದಾ ಅಂತ. ಬುಮ್ರಾ ಇಡೀ 5 ಟೆಸ್ಟ್ ಆಡಬೇಕು ಅನ್ನೋದು ನಮ್ಮ ಆಸೆ. ಸೊ ಅವರ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ನಾವು ತುಂಬ ಗಮನ ಹರಿಸ್ತೀವಿ. ತುಂಬ ಓವರ್ಲೋಡ್ ಬರ್ಡನ್ ಮಾಡಲ್ಲ. ನಮ್ಮಲ್ಲಿ ಉಳಿದಿರುವಂಥ ಬೌಲರ್ಗಳು ಕೂಡ ಬ್ಯಾಕಪ್ ಕೂಡ ಚೆನ್ನಾಗಿದ್ದಾರೆ, ಪ್ರಸಿದ್ಧ ಇದ್ದಾರೆ, ಆಕಾಶ್ದೀಪ್ ಇದ್ದಾರೆ, ರಾಣಾ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ. ಇನ್ನು ಶಮಿ ಬಗ್ಗೆ ಕೇಳಿದಾಗ, ಏನಾದರೂ ಕೊನೆಯ 3 ಟೆಸ್ಟಲ್ಲಿ 2 ಟೆಸ್ಟಲ್ಲಿ ಆಡ್ಬೋದಾ ಅಂತ. ಇಲ್ಲ, ನಾವು ನಿಗಾ ವಹಿಸ್ತಾ ಇದ್ದೀವಿ. ಆತ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲೂ ಕೂಡ ಸ್ವಲ್ಪ ನಿಗಿಲಾಗಿದೆ, ಇಂಜುರಿ ಮತ್ತೆ ಕಾಣಿಸ್ಕೊಂಡಿದೆ. ನಾವು ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. 100% ಫಿಟ್ ಆದರೆ ಮಾತ್ರ ನಾವು ಟೀಮಲ್ಲಿ ಆಡಿಸ್ತೀವಿ. ಸುಮ್ಮನೆ ಅವ್ರನ್ನ ನಾವು ಹೆಚ್ಚಿನ ಜವಾಬ್ದಾರಿ ಕೊಟ್ಟು ಬಂದು ನಮಗೆ ಮ್ಯಾಚ್ ಗೆಲ್ಲಿಸಿ ಅಂತ ಡೈರೆಕ್ಟ್ ಟೆಸ್ಟ್ ಟೀಮ್ಗೆ ತರೋದು ಅಷ್ಟು ಸೂಕ್ತ ಅಲ್ಲ. ಬಟ್ ಫಿಸಿಕಲ್ ಎಕ್ಸ್ಪರ್ಟ್ಸ್ ಏನಿದ್ದಾರೆ, ಫಿಸಿಯೋ, ಅವರೆಲ್ಲರೂ ಕೂಡ ಚೆಕ್ ಮಾಡ್ತಿದ್ದಾರೆ. ಒಂದು ವೇಳೆ ಬರೋದಾದರೂ ಕೂಡ ಡೋರ್ ಓಪನ್ ಇದೆ, ಹೇಳೋಕ್ಕಾಗಲ್ಲ. ಮುಂದಿನ ಲಾಸ್ಟ್ 2 ಟೆಸ್ಟಲ್ಲಿ ಆಡ್ಬೋದು ಅಂತ ರೋಹಿತ್ ಶರ್ಮಾ ಹೇಳಿದರು. ಇದು ಓವರಾಲ್ ಈ ಒಂದು ಸೀರೀಸ್ ಬಗ್ಗೆ ಹೇಳಿದ್ದು. ಹೌದು, ಪಿಂಕ್ ಬಾಲ್ ಟೆಸ್ಟ್ ನಮಗೆ ಮೂಮೆಂಟ್ ಸ್ವಲ್ಪ ಅಡ್ಜಸ್ಟ್ ಆಗಲ್ಲ, ರೆಡ್ ಬಾಲಿಗೆ ಕಂಪೇರ್ ಮಾಡಿದ್ರೆ. ನಾವು ಆಡಿದ್ದು ಕಡಿಮೆ ಆಸ್ಟ್ರೇಲಿಯಾದಲ್ಲಿ ಮಾತ್ರ. ಸೊ ಆ ರೀಸನ್ಗೆ ಸ್ವಲ್ಪ ವ್ಯತ್ಯಾಸ ಆಯಿತು ಫಲಿತಾಂಶದಲ್ಲಿ. ಬಟ್ 1-1 ಇದೆ, ಇನ್ನೂ ನಮಗೆ ಒಳ್ಳೆ ಅವಕಾಶ ಇದೆ ಸೀರೀಸನ್ನು ಗೆಲ್ಲೋದಕ್ಕೆ ಅಂತ ರೋಹಿತ್ ಶರ್ಮಾ ಇವತ್ತಿನ ಪ್ರೆಸ್ ಮೀಟಲ್ಲಿ ಹೇಳಿದರು.